ತಾವು ಸಂಶೋಧಕರಾಗಿ ತಮ್ಮ ಅಕ್ಷರದ ಮೂಲಕ ವೈದ್ಯಕೀಯ ಜ್ಞಾನನ ಹಂಚಿದ್ದೀರ. ಕೆಲವೊಂದು ಪುಸ್ತಕಗಳು ಬಹಳ ಸಾಮಾನ್ಯ ಜನರಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಕೆಲವು ಪುಸ್ತಕಗಳನ್ನ ತಮ್ಮದೇ ಯಾವ ಹಿನ್ನೆಲೆಯಲ್ಲಿ ಬೇಗ ಮತ್ತು ಆರೋಗ್ಯವಾಗಿ ಇದು ಹೇಗೆ ಅಂದ್ರೆ ಯಾವ ಹಿನ್ನೆಲೆಯಲ್ಲಿ ಪ್ರಸನ್ನ ಕಾಯ, ಪ್ರಸನ್ನ ಮನ, ಪ್ರಸನ್ನ ಬುದ್ಧಿ, ಪ್ರಸನ್ನ ಇಂದ್ರಿಯ, ಪ್ರಸನ್ನ ಆತ್ಮ, ಆರೋಗ್ಯ ಅಂತ ನಮ್ಮ ತಿರಕ ಅದೇ ವಿಜ್ಞಾನ. ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್, ಸೋಷಿಯಲ್ ಹೆಲ್ತ್, ಸ್ಪಿರಿಚುವಲ್ ಹೆಲ್ತ್ ಒಂದು ಗುಂಪಿಗೆ ಪೂರಕ. ದೇಹ ಚೆನ್ನಾಗಿದೆ, ಮನಸ್ಸು ಚೆನ್ನಾಗಿರುತ್ತೆ, ಮನಸ್ಸು ಚೆನ್ನಾಗಿದೆ, ದೇಹ ಚೆನ್ನಾಗಿರುತ್ತೆ, ದೇಹ ಮನಸ್ಸು ಚೆನ್ನಾಗಿದೆ, ನಮ್ಮ ಸಾಮಾಜಿಕ ಸಂಪರ್ಕ ಚೆನ್ನಾಗಿರುತ್ತೆ, ಜೊತೆಗೆ ಆಧ್ಯಾತ್ಮ ಕಷ್ಟಗಳು ಬರ್ತವೆ, ಸಾವಾಗುತ್ತೆ, ಸಂಸಾರ ಯಾವತ್ತೂ ಗೊತ್ತಿಲ್ಲ, ಅದನ್ನ ಸ್ವಲ್ಪ ಆಧ್ಯಾತ್ಮ ಬೇಕಾಗುತ್ತೆ. ಅಂದ್ರೆ ನಿಮ್ಮ ಬಗ್ಗೆ ನೀವು ಚಿಂತೆ ಮಾಡೋದು ಬಿಟ್ಟು ಅದು ದೇವರ ಬಗ್ಗೆ ಆಗೋದು, ಲಕ್ಷ್ಮಣ ಬಗ್ಗೆ ಆಗೋದು, ಅಥವಾ ನಾನು ಹುಟ್ಟಿದ್ದೇನೆ 10 ಜನಕ್ಕೆ ಏನೋ ಸೇವೆ ಮಾಡೋಣ ಅಂತ ಅಧ್ಯಾತ್ಮ, ಅಥವಾ ಆಸೆಗಳನ್ನು ಕೆಲಸ ಮಾಡ್ಕೊಳ್ಳೋಣ, ನಿರ್ಲಿಪ್ತರಾಗಿರೋಣ. ಹಾಗಾಗಿ ಪುಸ್ತಕ ಬರಲಿಕ್ಕೆ ಕಾರಣ ಜನಗಳಲ್ಲಿ ಆರೋಗ್ಯದ ಬಗ್ಗೆ ತಿಳುವಳಿಕೆ ಬಹಳ. 9th 10th ಹಾರ್ಟ್ ಏನು, ಬ್ರೈನ್ ಏನು, ಮೂಳೆ ಏನು, ಮಾಂಸಖಂಡ ಏನು ಇರ್ತವೆ, ಆದ್ರೆ ಆರೋಗ್ಯವಾಗಿ ಬದುಕೋದಕ್ಕೆ ಜನರಿಗೆ ಗೊತ್ತೇ ಇಲ್ಲ. ಹಾಗಾಗಿ 80% ಕಾಯಿಲೆಗಳು ನಿವಾರಣೀಯ, ಬರುವ ವ್ಯಕ್ತಿಗಳಿಲ್ಲ. ನಾವು ಸ್ವಲ್ಪ ಎಚ್ಚರಿಕೆ ಇತ್ತು ಅಂತಂದ್ರೆ ಫಿಸಿಕಲ್ ಫಿಟ್ನೆಸ್ ಏನ್ ಮಾಡ್ಬೇಕು, ಶುದ್ಧ ಆಹಾರ, ಎಕ್ಸರ್ಸೈಸು, ಆಮೇಲೆ ವಾತಾವರಣ ಸ್ವಚ್ಛವಾಗಿರ್ಬೇಕು, ಅಲ್ಲಿ ರೋಗಾಣುಗಳಿರಬಾರ್ದು, ಹಾಗೆ ಮನಸ್ಸು ಶಾಂತವಾಗಿರ್ಬೇಕು. ಆಸಕ್ತಿ ಬರ್ತವೆ, ನಿರಾಶೆ ಆಗುತ್ತೆ, ಕೆಲವು ಅವಮಾನ ಮಾಡ್ತಾರೆ, ಕಾಮೆಂಟ್ ಮಾಡ್ತಾರೆ, ಹೋಗ್ತಾರೆ. ಸಂಬಂಧಗಳು ಅನ್ಸ್ಕೊಳ್ತಾ ಇದೆ, ನನ್ನ ಹೆಂಡಕ್ಕೆ ನಾನು ಪ್ರೀತಿ ಮಾಡ್ತಾ ಇಲ್ಲ, ನನ್ನ ಮಗ ನಮ್ಮ ಮಾತು ಕೇಳ್ತಾ ಇಲ್ಲ, ಅನ್ಕೊಳ್ಳೇನು ನನ್ನ ಮೇಲೆ ಯಾರಿಗೂ ಮರಿ ಓಟ್ ಹೋಗಿದ್ದಾನೆ, ತಮ್ಮ ಅನ್ಯಾಯ ಮಾಡಿ ಆಸೆ ಲಗ್ತಾಯಿಸಿದ್ದಾನೆ. ಹಾಗಾಗಿ ಮನಸ್ಸನ್ನ ಪ್ರಶಾಂತವಾಗಿರ್ತದೆ. ಹಾಗಾಗಿ ಈ ಪುಸ್ತಕ ದೇಹ ಮನಸ್ಸು ಚೆನ್ನಾಗಿರ್ಬೇಕು ಅಂದ್ರೆ ಒಂದಕ್ಕೊಂದು ಗೌರ್ಮೆಂಟ್ ಬಾಡಿ ಸೊ ಅದೇ ರೀತಿ ಸುಖವಾಗಿರೋದು ಹೇಗೆ ಇದು ಯಾವುದು ಈಗ ರಾಮೇಶ್ವರ ಕೆಫೆಗೆ ಹೋಗಿ ಜಗತ್ವಜಿ ಮಾತಾಡುವೆ, ಅಥವಾ ಯಾವ ಸ್ಪಾಗ್ ಹೋಗಿ ಮೈಯೆಲ್ಲ ಮಸಾಜ್ ಮಾಡಿಕೊಂಡು ಎಣ್ಣೆ ತಿರುಗಿಸ್ಕೊಂಡು ಇದಾಕೊಂಡು ಸಂತೋಷವೇ. ಅಥವಾ ಈಗ ಜನ ಟೂರ್ ಹೋಗ್ತಾರೆ, ಅಯೋಧ್ಯೆಗೆ ಹೋಗ್ತಾರೆ, ಕಾಶಿಗೆ ಹೋಗ್ತಾರೆ, ರಾಮೇಶ್ವರಕ್ಕೆ ಹೋಗ್ತಾರೆ, ಹಿಮಾಲಯ ಪರ್ವತಕ್ಕೆ ಹೋಗ್ತಾರೆ, ಅದು ಖುಷಿಯೇ. ಚೆನ್ನಾಗಿ ಅಲಂಕಾರ, ಲೇಟೆಸ್ಟ್ ಫ್ಯಾಷನ್ ಡಿಸೈನ್ ಬಟ್ಟೆಗಳು ಧರಿಸಿ, ಹಾಗೆ ಲೇಟೆಸ್ಟ್ ಒಡವೆಗಳು ಧರಿಸಿ, ಅಥವಾ ಪ್ರಶಸ್ತಿ ಸ್ವೀಕಾರ ಮಾಡಿ ಬಹುಮಾನ ಗೆದ್ದು, ಅದು ನನ್ನ ಮೆಚ್ಚಿನ ತಂಡ ವಿಶ್ವಕಪ್ ಗೆದ್ದಿದೆ. ಮನಸ್ಸಿನ ಸಂತೋಷಕ್ಕೆ ನಾನಾ ಕಾರಣ, ಒಂದು ಮೆಟೀರಿಯಲ್ಸ್, ಇನ್ನೊಂದು ಮನಸ್ಸಿಗೆ ಸಂತೋಷ ಆಗುವಂತ ಸಂಗೀತ ಕೇಳಿ ಸಂತೋಷ. ಇಷ್ಟವಾದಂತ ಹಾಲುಮುಂಡು ಕೃಷ್ಣ ಹಾಡಿರ್ಬೋದು, ಇಲ್ಲಾಂತಂದ್ರೆ ಸುಲಕ್ಷ್ಮಿ ಹಾಡಿರ್ಬೋದು, ಸೋನು ರೇಣಮ್ಮ ಹಾಡಿರ್ಬೋದು, ಸಂಗೀತ ಡಾನ್ಸ್ ಮಾಡ್ತೇವೆ, ಹಾಗೆ ಕೇಳಿದ್ರೆ ಹಚ್ಚೆ ಹೊಡ್ತೇವೆ. ಹಾಗೆ ಸುಖ ಅಂತಂದ್ರೆ ಈಗ ಜನ ಏನ್ ಮಾಡ್ತಾರೆ, ಹಣ ಸಂಪಾದನೆಯೇ ಸುಖ, ಆಸ್ತಿ ಸಂಪಾದನೆಯೇ ಸುಖ. ಅದಕ್ಕೆ ಮನೆ ಮದ್ಲಿಲ್ಲ, ಒಂದು ಬಿಲ್ಡಿಂಗ್ ಕಟ್ತಿದೆ, ಆಮೇಲೆ ಒಂದಾದ್ಮೇಲೆ ಒಂದು ಬಿಲ್ಡಿಂಗ್ ಸಾಲ. ನೀವು 2 ಬೆಡ್ ಮನೆ ಕಟ್ತೀರಿ, ನಿಮ್ ಸ್ನೇಹಿತ 4 ಬೆಡ್ ರೂಮಿನ ಮನೆ ಕಟ್ತಾನೆ ಹೋಟೆಲ್ ಶುರು ಆಗುತ್ತೆ. ಹಾಗಾಗಿ ರಾಜ್ಯ ಪ್ರಶಸ್ತಿ ಬರುತ್ತೆ, ಅಯ್ಯೋ ಕೇಂದ್ರ ಸರ್ಕಾರ ಪ್ರಶಸ್ತಿ ಬರ್ತವೆ, ಮಾತಾಡ್ಕೊಂಡಿವೆ. ಹಾಗಾಗಿ ಸುಖ ಅಂತಕ್ಕಂಥದ್ದು ಎಲ್ಲೂ ಮನಸ್ಸಿನ ಕಲ್ಪನೆ. ಜನ ಏನ್ ಮಾಡ್ತಾರೆ, ಮೆಟೀರಿಯಲ್ಸ್ ಇಂದ, ಭೋಗ ವಸ್ತುಗಳಿಂದ ಸುಖ ಸಿಗುತ್ತೆ ಅಂತ ಅಂತಾರೆ. ಆದ್ರೆ ಭೋಗ ವಸ್ತುಗಳ ಸುಖ ಏನಾಗುತ್ತೆ,
ಅದಕ್ಕೆ ಇತಿಮಿತಿ ಇಲ್ಲ. ಬೇಕು, ಇನ್ನಷ್ಟು ಬೇಕು, ಮನಸ್ಸು ಬೇಕು, ಎದ್ದು ಹೋಗಿಲಾಗದಕ್ಕೆ. ಹಾಗಾಗಿ ಅಂದ್ರೆ ಈಗ ದೈಹಿಕವಾಗಿ ಸುಖವಾಗಿರುವುದು ಹೇಗೆ, ಮಾನಸಿಕವಾಗಿ ಸುಖವಾಗಿರುವುದು ಹೇಗೆ, ಅದು ಏನೂ ಇಲ್ಲನೆ ಚಾಪೆ ಮೇಲೆ ಮಲಗಿ ದೇವರ ಸುಖ ಪಡ್ಬೋದು. ಕೇಸರಿ ರೋಮು 20,000 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಮತ್ತೆ ಮುಂದೆ ಬಂದು ಹೋಗ್ಬೋದು, ಮುಂದೆ ಬಂದು ಹೋಗ್ಬೋದು. ಹಾಗಾಗಿ ಇಲ್ಲಿ ಸುಖದ ಕಲ್ಪನೆ. ಈಗ ಸನ್ಯಾಸಿ ಆತ ಪ್ರತಿಯಾಗಿ ಸುಖವಾಗಿ ಇರ್ತಾರೆ. ಸರಿ, ಒಂದು ಗಾಂಧಿ ಒಂದು ದೊಡ್ಡ ಒಂದು ಅರಮನೆ ಬಿಡ್ತಾನೆ, ಹೆಂಡತಿ ಬಿಡ್ತಾನೆ, ಅಧಿಕಾರ ಬಿಡ್ತಾನೆ, ಕೊನೆಗೆ ಬೆಕ್ಕಿ ಎತ್ತಿ ಜೀವನ ಮಾಡ್ತಾನೆ. ಅದೇ ಸುಖ. ಈಗ ನಾನೆಲ್ಲೂ ಬೇಗ ಮಾಡ್ತೇನೆ. ಇದ್ರೆ ಮೋಹ, ಮಕ್ಕಳಿದ್ರೆ ಮೋಹ, ಅಧಿಕಾರ ಇದ್ರೆ ಮೋಹ. ಈಗ ನಾನು ಮೋಹ ಮುಕ್ತ. ನಾನು 10 ಜನಕ್ಕೆ ಆನಂದವಾಗಿ ತೆಗೆದುಕೊಡ್ತಾ ಇದ್ದೇನೆ. ಆತನ ಮುಖ್ಯನೂ ಆಸೆಯೇ ದುಃಖಕ್ಕೆ ಕಾರಣ. ಅದರಿಂದ ಆಚರಣೆ ಕಡಿಮೆ ಮಾಡಬೇಡಿ. ನಿಮ್ಮ ಸುಖ ದುಃಖಕ್ಕೆ ನೀವೇ ಕಾರಣ, ನಿಮ್ಮ ಕೆಲಸವೇ ಕಾರಣ. ಸರಳವಾಗಿ ಬದುಕಿ. ಹೀಗೆ ನನ್ನ ಕಲಿಕೆ 8 ವರ್ಷ ಊಟ ಕಷ್ಟಪಟ್ಟ. ಆಮೇಲೆ ಅವನು ಏನ್ ಸಾಧನೆ ಮಾಡಿರ್ತಾರೆ, ನನಗೆ 3 ಜನಕ್ಕೆ ಸುಖವಾಗಿ ಆನಂದವಾಗಿ ಬದುಕುವುದು ಹೇಗೆ ಅಂತ ಹೇಳ್ಕೊಟ್ಟಿದ್ದೇನೆ. ಅಂದ್ರೆ ಪ್ರಶ್ನೆ ಕೇಳ್ತಾರೆ, ಹುಡುಗಡೆ ನೀವು ಕಷ್ಟಪಟ್ರಿ, ಏನಕ್ಕೋಸ್ಕರ ಕಷ್ಟಪಟ್ರಿ ಅಂದ್ರೆ ಪ್ರಶ್ನೆ ಇದೇ ಉತ್ತರ. ಇನ್ನೊಬ್ಬ ಒಂದು ಬಾಯಿ ಬಂದ ಬೈತಾನೆ, ಇನ್ನೊಬ್ಬ ಮೂರ್ಖ ನೀನು, ವಿಚ್ಛೇದ ನಾಟ್ಯಗಳಿಗೆ ಅರಮನೆ ಇತ್ತು, ಅರಮನೆ ಆರಾಮ ಇರ್ಬೋದು, ಸುಧೋದ ಇತ್ತು, ಮಗು ಇತ್ತು, ಎಲ್ಲವನ್ನು ಬಿಟ್ಟು ನೀನು ಈಗ ಬಿಟ್ಟಿದ್ದು ಬೆಳಿ ಬೈತಾ ತೊಟ್ಟಿದ್ಯಾ, ಬೆಕ್ಕಿ ಬೈತಾ ಇದೆಯಾ, ನಾಚಿಕೆ ಏನು ಹೇಳೋದಿಲ್ಲ. ಸಂತಗಳಿಗೆ ಯಾಕೆ ಗುರುಗಳಿಗೆ ಬೈತಾ ಇದ್ದಾನೆ. ಅವ್ರ ಪ್ರಕಾರ ನನ್ನ ಈ ವರ್ತನೆ ಅವನಿಗೆ ವಿಚಿತ್ರವಾಗಿ ಕಾಣುತ್ತೆ. ನಾನು ಸುಖವಾಗಿರ್ಬೋದು ಸರ್ ಮನೆಯಲ್ಲಿ. ಅದೀಗ ನಾನು ಎಲ್ಲ ಕಷ್ಟಪಟ್ಟು ಜನಗಳಿಗೆ ತೆವಳಿ ಕೇಳಿ ನಾನು ಸುಖ ಪಡ್ತಿದ್ದೇನೆ. ಹಾಗೆ ನಿಮ್ಮಂತ ಶಿಷ್ಯರಿಗೆ ಎಲ್ಲ ಕಡೆ ಹೋಗಿ ಈ ಪ್ರೋತ್ಸನ್ನ ಹಳ್ಳಿ ಅಂತ ಹೇಳ್ತಾ ಇದ್ದೇನೆ. ಅದೇ ನನ್ನ ಸುಖ, ಅದೇ ನನ್ನ ಸುಖ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವೈದ್ಯರಿಗೂ ಮನಸ್ಸಿರುತ್ತೆ. ಮನೋವೈದ್ಯರ ಮನಸ್ಸು ಅಂತ ಹೇಳಿ ಒಂದು ನಿರಾತ್ಮಕತೆ ಇದೆ. ನೀವೆಲ್ಲ ಪ್ರಸಂಗ ಮನೋವೈದ್ಯನ ಮನಸ್ಸು. ಸೊ ಇದರಲ್ಲಿ ನಮ್ಮ ಬದುಕಿನ ಸಂಪೂರ್ಣ ಪರಿಚಯ ಇದೆ. ನನ್ನ ವೃತ್ತಿ, ಹಾಗೆ ನಾನು ಮಾಡಿದ ಕೆಲಸಗಳು, ಹಾಗೆ ನನ್ನ ವೈಯಕ್ತಿಕ ಜೀವನ ಎಲ್ಲವನ್ನು ಮನೋವೈದ್ಯರ ಮನಸ್ಸು ತೆಗೆದಿದೆ. ಹಾಗಾಗಿ ನನ್ನ ವೃತ್ತಿ ಪರೀಕ್ಷೆ ಬಗ್ಗೆ ಈಗ ಹೆಚ್ಚು ಜನಕ್ಕೆ ಸಾಮಾನ್ಯ ಮನಸ್ಸಿಗಿಂತ ಡಾಕ್ಟರ್ ಮನಸ್ಸು ಬೇರ್ತಾ ಇರುತ್ತೆ. ಸಾಮಾನ್ಯ ವಿಜ್ಞಾನಿಯ ಮನಸ್ಸು ಬೇರ್ತಾ ಇರುತ್ತೆ. ಸಾಮಾನ್ಯ ಜನಕ್ಕಿಂತ ಒಬ್ಬ ಲೀಡರ್ ನಾಯಕನ ಮನಸ್ಸು ಬೇರ್ತಾ ಇರುತ್ತೆ ಅಂತ ನನ್ನ ಕಲ್ಪನೆ. ಒಂದ್ ರೀತಿ ಬೇರೆ, ಒಂದ್ ರೀತಿ ಎಲ್ಲರೂ ನಾವು ಮನುಷ್ಯರೇ, ಡಾಕ್ಟ್ರು ಮನುಷ್ಯರೇ, ಒಬ್ಬ ಲೀಡರು ಮನುಷ್ಯರೇ, ವಿಜ್ಞಾನಿಯೂ ಮನುಷ್ಯರೇ. ಅಂದ್ರೆ ವಿಜ್ಞಾನಿ ಬಗ್ಗೆ ಅಥವಾ ಡಾಕ್ಟರ್ ನಾವು ಒಂದು ವಿಚಿತ್ರ ಕಲ್ಪನೆ. ಇನ್ನೊಂದು ಸ್ಪೆಷಲ್ ಸರ್, ನಿಮ್ಮ ಬಾಡಿ ಸ್ಪೆಷಲ್ ಇರುತ್ತೆ, ನಿಮ್ಮ ಮನಸ್ಸು ಸ್ಪೆಷಲ್ ಇರುತ್ತೆ, ಯಾವುದು ಕಾಯಿಲೆ ಬರಬಾರ್ದು, ನೆಗಡಿ ಬಂದು ಹೇಳ್ತಾರೆ ಮುಂದೆ ನೆಗಡಿ ಬರ್ತಾವಂತ. ವಿಜ್ಞಾನಿ ಒಂದು ವಿಚಿತ್ರ, ನನ್ನ ವಿಜ್ಞಾನ ಸಂಶೋಧನೆ ಮುಳುಗೋಗಿರ್ತಾನೆ. ಜನಸಂಪರ್ಕ ಎಲ್ಲ ವಿಚಿತ್ರವಾಗಿ ತನ್ನ ಉಡುಪಿನ ಬಗ್ಗೆ ಒಂದು ಗಮನ ಇಲ್ಲ, ಮಾತಿನ ಬಗ್ಗೆ ಗಮನ ಇಲ್ಲ, ಯಾವ ಸಭೆ ಗಮನ ಬರಲ್ಲ, ಅದನ್ನು ಕೂಡ ತಲೆಗೆ ಇಟ್ಕೊಂಡು ಬರ್ತಾನೆ, ಮಾತಾಡೋದಿಲ್ಲ. ಹಾಗಾಗಿ ಕೆಲವು ವಿಶೇಷ ವ್ಯಕ್ತಿಗಳ ಬಗ್ಗೆ ಜನಗಳಲ್ಲಿ ಒಂದು ಕಲ್ಪನೆ ಇದೆ. ಅವರ ಜೀವನ ಶೈಲಿ, ಮಾತುಕತೆ, ಮನಸ್ಸು ವಿಭಿನ್ನ ಅಂತ.
ಅಲ್ಲಿ ಕುಸಿತಲ್ಲಿ ನಾನು ಜನಸಾಮಾನ್ಯನಾಗಿ ವೈದ್ಯನಾಗಿ ಹೇಗೆ ಪರಿವರ್ತನೆ ಆದರೆ ವೈದ್ಯನಾಗಿ ಏನು ಮಾಡಿದ್ದೇನೆ, ನನ್ನ ಬದುಕಿನ ಹೇಗೆ ಕಟ್ಟಿಕೊಂಡಿದ್ದೇನೆ ಅಂತಕ್ಕಂಥ ಹೇಳಿದೆ. ಈಗ ಒಬ್ಬ ಸಾಮಾನ್ಯ ಮನೋವೈದ್ಯ ಇರ್ತಾನೆ ಮನೆಯಲ್ಲಿ, ಅವರಿಂದ ಒಂದು ಕುಟುಂಬ ಹೇಗೆ ವಿವರಣೆ ಮಾಡಬೇಕು, ಮನೋರೋಗಿಗಳ ಆರೈಕೆ ಹೇಗೆ, ಇದು ಕೊನೆಯದಾಗಿ ಈಗ ರೋಗಿಯನ್ನ ಶಿಕ್ಷೆ ಮಾಡುದು ನನಗೆ ಸ್ವಲ್ಪ ಅರ್ಥವಾಗುತ್ತದೆ. ಜ್ವರ ಬಂದಿದೆ, ಮಳೆ ಕೊಲಿ, ಜ್ವರ ಕಮ್ಮಿಗೆ ಗಾಳಿ ಹಾಕ್ಲೆ ಅಥವಾ ಒಂದೇ ಬೆಳ್ಳಿಯನ್ನು ಮೈ ಒರೆಸ್ಲೆ, ಡಾಕ್ಟರ್ ಹೋಗಿ ಔಷಧ ತಂದ್ಬಿಡ್ಲೆ ಕೇಳ್ತೇವೆ, ಆರೈಕೆ ಮಾಡ್ತಾರೆ. ಆದ್ರೆ ಗಲಾಟೆ ಮಾಡ್ತಕ್ಕಂಥ ಮಾನವರೋಗಿಯನ್ನ ಅಥವಾ ಭ್ರಮೆಯಿಂದ ಇರ್ತಕ್ಕಂಥ ಮಾನವರೋಗಿಯನ್ನ ಅರ್ಥ ನಾನು ಸಾಯಬೇಕು, ನಾನು ತಪ್ಪೋಗ್ತೇನೆ ಅಂತ ಹೇಳ್ತಕ್ಕಂಥ ರೋಗಿಯನ್ನ ಹೇಗೆ ಆರೈಕೆ ಡೆಮೆನ್ಷಿಯಾ ಏನೋ ಗೊತ್ತಾಗಲ್ಲ ಸರ್. ಅಜ್ಜನಿಗೆ ಸ್ನಾನ ಮಾಡಿ ಸ್ನಾನ ಮಾಡುವುದು ಏನೋ ಊಟ ಆಗೋದು ನೆನೆ ಊಟ ಮಾಡಿ ಇವತ್ತಾದ್ರು ಮಾಡಬೇಕು. ಹಾಗಾಗಿ ಯಾವಾಗ ಮಾನಸಿಕ ರೋಗಿಯ ಮನಸ್ಸು ವಿಚಿತ್ರ ಆಗುತ್ತೆ, ಅವರ ವರ್ತನೆ ವಿಚಿತ್ರ ಆಗುತ್ತೆ, ಮನೆಯವರಿಗೆ ಅವರಿಗೆ ಇವ್ರಿಗೆ ಅರ್ಥವಾಗಲ್ಲ, ರೋಗಿ ಹೇಳಿದ್ದು ಅವ್ರಿಗೆ ಅರ್ಥವಾಗಲ್ಲ. ಹೊಸ ಕಲ್ಪನೆ ಈ ರೋಗಿ ಅಪಾಯಕಾರಿ, ಹೀಗೆ ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ, ಹೀಗೆ ಬಿಟ್ಟು ಹೆಂಡತಿ ಕೊಂದಾಕ್ಬಿಡ್ತಾನೆ, ಹೀಗೆ ಬಿಟ್ಟು ಮೊಹಮ್ಮದ್ ಸಾಯಿಸ್ಬಿಡ್ತಾನೆ ಅಂತ ಏನು ಕೆಲಸ ಮಾಡ್ತಾ ಇಲ್ಲ. ನೋಡಕ್ ಚೆನ್ನಾಗಿದ್ದಾನೆ, ಸೋಮಾರಿಯ ಬಿಡ್ತಾನೆ. ಮನೋರೋಗಿಯ ಬಗ್ಗೆ ಅನೇಕ ತಪ್ಪು ಕಲ್ಪನೆಗಳು, ಭಯಗಳು, ಹಾಗೆ ಏನು ಹೋಗೋದು ಗೊತ್ತಿಲ್ಲ. ಅಂತ ಬೈದಾಗ ನಾವೇನ್ ಮಾಡ್ಬೇಕು ಸರ್, ನಮ್ಗೂ ಸಿಟ್ಟು ನಾವು ಬೈತೇವೆ. ಅವನ ನಡೆಯಕ್ ಬಂದಾಗ ನಾವು 4 ತಿಂಗಳು ಬೆಳೆದಿದ್ದೇವೆ, ಆಮೇಲೆ ಮತ್ತೆ ಬೈತೇವೆ. ಅವನು ನೋಡೋದಕ್ಕೆಲ್ಲ ಕೈ ಕಾಲು ಕಟ್ಟಾಕ್ಬಿಟ್ಟಿದ್ದೇವೆ, ನೋಡಿ ಬೇಜಾರಾಗುತ್ತೆ. ಆಗ ಏನ್ ಮಾಡೋದು? ಹಾಗಾಗಿ ಅನ್ನೋ ಆರೈಕೆಗೆ ಎಲ್ಲ ಕುಟುಂಬದವರಿಗೆ ಇದು ಹೇಗೆ ಇನ್ನೊಂದ್ರೆ ಹಾಸ್ಪಿಟಲ್ ಸೇರಿಸ್ಬಿಟ್ರೆ ಸರ್, ಅಲ್ಲಿ ಇದೇ ಬಿಡ್ತಾರೆ, ವಿಟಮಿನ್ ಇದ್ದಾರೆ, ಎಷ್ಟು ನಾನು ಬರ್ತಾನೆ ನಿಮ್ಮಂದಾಗ ಸಾಕಾಗ್ಬಿಟ್ಟಿದೆ ಸರ್. 3 ವರ್ಷದಿಂದ ಹೋಗ್ಬಿಟ್ಟು ಇನ್ನ ಮತ್ತು ನಿಮ್ಮ ಅರ್ಪಿ ಮಾಡ್ತೇವೆ, ಪುನಃ ಬರಲ್ಲ, ಸಾಯತಕ ಇದೆ ಬಿಟ್ಟೋಗ್ರು ಬೇಕಾದ್ರೆ ಅಡ್ಜಸ್ಟ್ಮೆಂಟ್ ಎಲ್ಲ ಪಾಸ್ ಅಡ್ಜಸ್ಟ್ ನಾವು ಅಡ್ಜಸ್ಟ್ ನಾಲ್ಕು. ಈಗ ಅದರ ಪ್ರಕರಣದಲ್ಲಿ ಅವಾಗ ಹೊಸವರಿಗೆ ಅಗ್ನಿಪಾದವ್ರಿಗೆ ವಾಸ್ಯ ಬಂದ ಕಾಯಿಲೆ, ಅವ್ರಿಗೆ ಮಾತ್ರ ವಾಸ್ಯ ಆಗಲ್ಲ, ನೋಡಕ್ಕಾಗಲ್ಲ. ಅದನ್ನ ಅವರಿಗೆ 1 ವಾರ ಅಗ್ನಿ ಮಾಡ್ತೇವೆ, ಆಮೇಲೆ ನೀವು ಬನ್ನಿ, ನೀವು ಜೊತೆ ಫಸ್ಟ್ ಟೈಮ್ ನಾವು ಬೆಂಗಳೂರು ಮೆಂಟಲ್ ಹಾಸ್ಪಿಟಲ್ ರೋಗಿ ಜೊತೆ ರೋಗಿಯ ಮನೆಯವರನ್ನು ಸೇರಿಸ್ಕೊಂಡ್ವಿ. ಓಪನ್ ಮಾಡ ಯಾವುದೇ ಮಾನಸಿಕ ಆಸ್ಪತ್ರೆಯಲ್ಲಿ ಅಥವಾ ಇರಲಿಲ್ಲ, ಅಡ್ಮಿಟ್ ಮಾಡಿ ಹೋಗ್ಬಿಡಿ ಅಷ್ಟೇ. ನಾವು ಮನೆಯನ್ನ ಸೇರಿಸ್ಕೊಂಡು ದೊಡ್ಡ ಹಾಲ್ನಲ್ಲಿ 10 ಫ್ಯಾಮಿಲಿನ ಇದಕ್ಕೆ ಬಿಡ್ತಾ ಇದ್ವಿ. ಬರೀ ಅಷ್ಟೇ. ಈ ಫ್ಯಾಮಿಲಿಗೆ ಅವರ ನೆರವಾಗಬೇಕು, ಅವ್ರ ಫ್ಯಾಮಿಲಿ ಇವ್ರ ನೆರವಾಗಬೇಕು. 10 ರೀತಿಯ ಮಾನಸಿಕ ಕಾಯಿಲೆ ನೋಡೋರು, ಆಮೇಲೆ 15 ಸಾವಿರ ವಾಸ್ತ ಇರ್ತಾರೆ, ಒಬ್ಬರು ಇನ್ನಷ್ಟು ಜನ ಕರ್ತರು. ಹಾಗಾಗಿ ರೋಗಿ ಆರೈಕೆ ಹೇಗೆ ಫಿಸಿಕಲ್ ಇಲ್ಲಂದ್ರೆ ಸ್ವಲ್ಪ ಜನ ಸ್ವಲ್ಪ ಅರ್ಥ ಮಾಡ್ಕೊಡ್ತಾರೆ. ಮಾನಸಿಕ ರೋಗಿಗಳ ಆರೈಕೆಯಲ್ಲಿ ಜನರಿಗೆ ಭಯ ಜಾಸ್ತಿ, ರೋಗಿ ಅಪಾಯಕಾರಿ ಅಂತ ಅನಿಸಿದಾಗ ದಿಗಿಲಾಗುತ್ತೆ ಅವರಿಗೆ. ಮತ್ತೆ ಇದೇ ರೂಢಾಗ್ತಂತ ಹಾಕೊಳ್ಳೋದು, ಆಗ ಔಷಧಿ ಜಾಸ್ತಿ ಮಾಡ್ಬೇಕೆ, ಮತ್ತು ಔಷಧಿ ಕೊಟ್ಟು ಕೆಲಸ ಮಾಡಲಿಲ್ಲ, ಬೇಡ ಸರ್ ಔಷಧಿ ಡೋಸ್ ಕಮ್ಮಿ ಇರುತ್ತೆ, ದಿನ ಫೋನ್ ಕೇಳ್ತಾರೆ, ಬರ್ತಾರೆ, ಸರ್ ನೀವು ಔಷಧಿ ಕೊಟ್ಟು ಇನ್ನೂ ಕಮ್ಮಿ ಆಗಿಲ್ಲ, ಟೇಸ್ಟ್ ಹಂಗೆ ಇದ್ದಾರೆ. ಹಾಗಾಗಿ ಅವರಿಗೆ ಔಷಧಿ ಹೇಗೆ ಕೆಲಸ ಮಾಡ್ತಾರೆ. ಅಥವಾ ಧೋರಣೆ, ಈಗ ನೆನ್ನೆ ಅಡಿಕ್ಷನ್ ಫೆಡರೇಷನ್ ಆಫ್ ದೇ ಆರ್
ಎಲ್ಲ ಅಡಿಕ್ಷನ್ ಎಷ್ಟು ಜನ ಏನ್ ಮಾಡ್ತಾರೆ, ಕೆಟ್ಟೋನು ಗುಸ್ಕಾರನು ದಕ್ಕನಿತ್ತು ಅವನ ಬಗ್ಗೆ ಯಾರಿಗೂ ಅನ್ಕಪ್ಪ ಕಾಯಿಲೆ ಅಂತ ಜನ ಅರ್ಥ ಮಾಡಿದ್ರೆ ಇವನೇ ಕಟ್ಕೊಂಡ್ಯಾನೆ, ಮನೆ ಮಠ ಮಾಡಿದ್ದಾನೆ, ಹೆಂಚಿನ ಬೆಳೀತಾನೆ, ದೇಹಕ್ಕೆ ಆಗ್ತಿದೆ. ಸರಿಯಾದ್ಮೇಲೆ ಅವನ್ನ ಎಕಡಾಗಿ ನೋಡ್ತಾನೆ. ಅಷ್ಟೊಂದು ಪ್ರೀತಿ ತೋರಿಸಲಿಲ್ಲ. ಒಂದ್ ವಾರ ತುಂಬಿದ್ದು ನೆಕ್ಸ್ಟ್ ಬಿಟ್ರೆ ಬೈತಾರೆ. ಗೊತ್ತಿರೋನಿಗೆ ದುಡ್ಡು ಮಂದ್ಯ ರಾಜ್ಯದ ಪ್ರೀತಿಯಿಂದ ಪ್ರೀತಿಯವನ್ನ ರಿಲ್ಯಾಕ್ಸ್ ಆಗೋದು ಸಾಮಾನ್ಯ. ಒಂದು ಕಾಯಿಲೆ ಇದು, ಅವನು ಹೆಚ್ಚುವಕ್ಕಿಂತ ಕಾಣಬೇಡಿ. ಅವನಿಗೆ ಸಾಕಷ್ಟು ಕಷ್ಟಪಟ್ಟಿರ್ಬೋದು, ಅವನು ದ್ವೇಷ ಮಾಡಬೇಡಿ. ಅನೇಕ ಹೆಂಡತಿಯರು ತಾಯಿಗಳು ತತ್ವಬಿಟ್ಟು ತಾಯಿಗಳು ಮಗನ ಕೊಂದೂರಲ್ಲಿ ಮನೆ ಮಠ ಮಾಸಿ ತಾಯಿ ತಾಯಿನ ಕಿತ್ಕೊಂಡು ಮಗನ ತಂದೆ ಗೊತ್ತಾಕಿದ್ದಾರೆ. ಸಮಾಧಾನ ಸೆಂಟರ್ ಬರ್ತದೆ. ಅದಕ್ಕೆ ಅದು ಸಮಾಧಾನ ಸೆಂಟರ್ ಒಂದು ಅದಕ್ಕೆ ಕಂಟ್ರೋಲಿಂಗ್ ಕೇಳಿ ಬರ್ತಾ ಇದ್ವಿ. ಪೇಷನ್ಸ್ ಅಂತಿಮ ಘಟನೆಗೆ ಬರ್ತಾ ಇದ್ವಿ. ಅವು ಬಹಳಷ್ಟು ಪುಸ್ತಕದಲ್ಲಿ ಬರ್ತದೆ. ಒಂದೆರಡು ಪ್ರಶ್ನೆಗಳಂತೆ ಕೇಳಿ ಸಾಧ್ಯ. ಒಂದು, ಈಗ ಮೆಡಿಸಿನ್ ಟ್ರೀಟ್ಮೆಂಟ್ ಅಲ್ಲಿ ಬಹಳಷ್ಟು ವಿಧಗಳಿವೆ. ಒಂದು ಟೆಲಿಮೆಡಿಸಿನ್ ಅಂತ ಒಂದು ಇನ್ನೊಂದು ಆನ್ಲೈನ್ ಅಲ್ಲಿ ನಿಮ್ ಜೊತೆ ಕನ್ಸಲ್ಟ್ ಮಾಡ್ಕೊಂಡು ನಾನು ಮಾತಾಡ್ಕೊಂಡು ಅದು ಫಿಸಿಕಲ್ ಆಗಿ ಮುಂದೆ ಇದು ಮೂರಲ್ಲಿ ಒಬ್ಬ ರೋಗಿ ವೈದ್ಯರಂತ ಯಾವ ಮೆಥಡ್ ಮುಖಾಮುಖಿನೇ ಬೇಕು. ರೋಗಿ ಮತ್ತೆ ವೈದ್ಯ ಮುಖಾಮುಖಿಯಾಗಿ ಮಾತುಕತೆ ಮಾಡಿ, ಮನೆ ಜೊತೆ ಮಾತುಕತೆ ಮಾಡಿ ಟ್ರೀಟ್ಮೆಂಟ್ ಕೊಡೋದೇ ಮುಖ್ಯ. ಈಗ ಆನ್ಲೈನ್ ಏನಾಗಿದೆ, ಟೆಕ್ನಾಲಜಿ ಡೆವಲಪ್ ಆಗಿದೆ, ನಾವು ಬೀದಲ್ಲೇ ಇದ್ದೇವೆ, ಅದಕ್ಕಾಗಲ್ಲ ಸರ್. ಅದು ಸೆಕೆಂಡ್ ಆಪ್ಷನ್ ಅಷ್ಟೇ. ಹಾಗಾಗಿ ಅನೇಕ ಎಲ್ಲ ಕಡೆ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮನೋವಿದ್ದರು. ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ಹಾಗಾಗಿ ಬೆಂಗಳೂರಿಗೆ ಬರಬೇಕು, ಮಂಗಳೂರಿಗೆ ಹೋಗ್ಬೇಕು, ಹುಬ್ಳಿಗೆ ಹೋಗ್ಬೇಕು ಅಂತ ಏನಿಲ್ಲ. ಹಾಗಾಗಿ ಅದು ತಾತ್ಕಾಲಿಕವಾಗಿ ಎಲ್ಲ ಹೋಗ್ಬೇಕು ಗೊತ್ತಿದ್ದಾಗ ಟೆಲಿವಿಷನ್ ಈಗ 14416 ಇದು ಟೋಲ್ ಫ್ರೀ 14416 20 ಭಾಷೆಯಲ್ಲಿ ಪ್ರಶ್ನೆ ಬರ್ಬೋದು. ಅದಕ್ಕೆ ಉತ್ತರ ಕೊಡ್ತಾರೆ. ಆಮೇಲೆ ಆನ್ಲೈನ್ ಕೌನ್ಸಿಲಿಂಗ್ ಮಾಡ್ತಾರೆ. ಅಂತ ಗೈಡ್ ಏನ್ ಮಾಡ್ಬೇಕು, ಯಾಕೆ ಈಗ ಆತ್ಮಹತ್ಯೆ ಮಾಡ್ಬಿಟ್ಟೆ ಅಂತ ನಮ್ಮ ಮಗ ಅಜ್ಞಾನ ಹಾಕೋದು ಇವತ್ತು ಏನ್ ಮಾಡ್ಬೇಕು ಅಂತ ತಕ್ಷಣ ಹೇಳ್ಬೇಕು ಏನ್ ಮಾಡ್ಬೇಕು ಆನ್ಲೈನ್. ಅದು ನನ್ನ ಗಂಡ ಓಡೋಗಿದ್ದಾನೆ ಏನ್ ಮಾಡ್ಬೇಕು, ಮಾನಸಿಕ ರೋಗಿ ಜನ ನಮ್ಗೆ ಭಯ ಆಗ್ತಾ ಇದೆ, ಮಗು ಓದ್ತಾ ಇಲ್ಲ, ಎಕ್ಸಾಮ್ ಹೋಗೋಣ ಅಂತ ಕೂತಿದ್ದೇನೆ. ಈಗ ಮಂಗಳವಾರ ಎಕ್ಸಾಮ್ ಆಯ್ತು, ನಾನು ಎಕ್ಸಾಮ್ ಹೋಗೋಣ ಅಂತ ಕಟ್ಟಾಗ್ತಿದ್ದೇನೆ, ಏನ್ ಮಾಡ್ಬೇಕು? ಸೊ ಆ ಕ್ಷಣಕ್ಕೆ ಆನ್ಲೈನ್ ನಲ್ಲಿ ಟೆಲಿಮೆಡಿಸಿನ್ ಈಗ ಇಂಡಿಯಾದಲ್ಲಿ 20 ಭಾಷೆಗಳಲ್ಲಿ 14416 ನಂಬರ್ಗೆ ಫೋನ್ ಮಾಡ್ತಾರೆ. ಟೋಲ್-ಫ್ರೀ ಯಾರಾದ್ರೂ ಪಿಕಪ್ ಮಾಡ್ತಾರೆ. ಯಾವುದೇ ಭಾಷೆ, ತಮಿಳ್ನಾಡು ಕೇಳಿ ತಮಿಳು ಉತ್ತರ ಕೊಡ್ತಾರೆ, ಇದಕ್ಕೆ ಕೇಳಿ ಇದು ಉತ್ತರ ಕೊಡ್ತಾರೆ, ಕನ್ನಡ ಕೇಳಿದ್ರೆ. ಹಾಗಾಗಿ ಬಟ್ ಒಳ್ಳೆಯ ಚಿಕಿತ್ಸೆ ಬೇಕು ಅಂತಂದ್ರೆ ನಾವು ಒಂದು ಸಂಸ್ಥೆ ಸಮಾಧಾನ, ಈ ಸಂಸ್ಥೆ ಬಗ್ಗೆ ಇದು 18 ವರ್ಷ ನಡೆಸ್ತಾ ಇದ್ದೇವೆ. ಇದು ಉಚಿತವಾಗಿ ನಡೆಸ್ತಾ ಇದ್ದೇವೆ, ಯಾವುದೇ ಶುಲ್ಕವಿಲ್ಲ. ಹಾಗೆ ನನ್ನನ್ನು ಬಿಟ್ಟರೆ ಬಾಕಿಯವರೆಲ್ಲ ವಾಲಂಟಿಯರ್. ನಾನು ವಾಲಂಟಿಯರ್ ಅಂದ್ರೆ ಏನು, ಅವರಿಗೆ ಕೌನ್ಸಿಲಿಂಗ್ ಮಾಡಬೇಕೆಂದು ಟ್ರೈನಿಂಗ್ ಕೊಟ್ಟಿದ್ದೇವೆ. ಅವರು ಪ್ರತಿ ವ್ಯಕ್ತಿ ಜೊತೆ ಅರ್ಧ ಗಂಟೆ 1 ಗಂಟೆ ಜೊತೆ ಇಂಡಿವಿಜುವಲ್ ಕೌನ್ಸಿಲಿಂಗ್ ಮಾಡ್ತಾರೆ,
ಜಾಯಿಂಟ್ ಕೌನ್ಸಿಲಿಂಗ್, ಮೆಡಿಕಲ್ ಕೌನ್ಸಿಲಿಂಗ್, ಫ್ಯಾಮಿಲಿ ಕೌನ್ಸಿಲಿಂಗ್. ಇದು ಪ್ರತಿನಿತ್ಯ 40 ರಿಂದ 50 ಜನ ಬರ್ತಾರೆ. ಸುಮಾರು 40,000 ಜನ ಬಂದಲ್ಲಿ ಸಲಹೆಯನ್ನ ಕೇಳ್ಕೊಂಡು ಬರ್ತಾರೆ. ನಾನು ಔಷಧಿಗಳನ್ನ ಬರ್ಕೊಡ್ತೇನೆ. ಹಾಗೆ ಕೌನ್ಸಿಲರ್ಸು ಮಾತಿನ ಮುಖಾಂತರ ಅವರಿಗೆ ಮಾರ್ಗದರ್ಶನ ಮಾಡ್ತಾರೆ. ಇದೇ ತರ ನಾವು ನಮ್ಮ ಸೆಂಟರ್ ನಲ್ಲಿ 12 ವಾರಗಳ ಟ್ರೈನಿಂಗ್ ಶುರು ಮಾಡಿದ್ದೇವೆ. ಕೌನ್ಸಿಲಿಂಗ್ 50,000 ರೂಪಾಯಿ ಕಲಿತಾರೆ. 3,000 ಜನಸಾಮಾನ್ಯರಿಗೆ ಈಗ ನೀವು ನೀವು ಕೌನ್ಸಿಲಿಂಗ್ ಮಾಡೋದು ಹೇಗೆ ಹೇಳ್ತಿರ್ತಾರೆ. ಇಲ್ಲಿ 3,000 ಹಾಗೆ 3,000 ನಿಮ್ಮ ಒಂದು 25,000 ಜನರಿಗೆ ಟೀಚರ್ಸ್ಗೆ ಮತ್ತು ಯಾವುದೇ ವೈದ್ಯರಿಗೆ, ಯಾಕಂದ್ರೆ ವೈದ್ಯರು ಕೂಡ ಕೌನ್ಸಿಲಿಂಗ್ ಟೆಕ್ನಿಕ್ ಹೇಳ್ಕೊಡಲ್ಲ. MBBS ನಲ್ಲಿ ಔಷಧಿ ಬಗ್ಗೆ ಹೇಳ್ಕೊಡ್ತಾರೆ, ಡಯಾಗ್ನೋಸ್ ಬಗ್ಗೆ ಹೇಳ್ಕೊಡ್ತಾರೆ, ಇನ್ವೆಸ್ಟಿಗೇಷನ್ ಬಗ್ಗೆ ಹೇಳ್ಕೊಡ್ತಾರೆ. ಕೌನ್ಸಿಲಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡಲ್ಲ. ಈಗ ಅದ್ರ ಬಗ್ಗೆ ವ್ಯವಸ್ಥೆ ಮಾಡ್ತಾ ಇದೆ. ಎಲ್ಲ MBBS ಆಫೀಸ್ಗೆ, ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ಗೆ ಸೈಕೋಥೆರಪಿ ಮಾಡೋದು ಹೇಗೆ, ಅದ್ರ ಮಹತ್ವ ಏನು, ಮಾತ್ರೆ ಕೊಡಿ, ಮಾತ್ರೆ ಜೊತೆಗೆ ಪ್ರತಿ ರೋಗಿಗೆ, ಪ್ರತಿ ಮನೆಯವರಿಗೆ ಕೌನ್ಸಿಲಿಂಗ್ ಮಾಡ್ತಕ್ಕಂಥದ್ದು, ಕಾಯಿಲೆ ಬಗ್ಗೆ ವಿವರಣೆ ಕೊಡ್ತಕ್ಕಂಥದ್ದು, ಡಯಾಬಿಟಿಸ್ ಹೇಗೆ ಬರ್ತದೆ, ಕ್ಯಾನ್ಸರ್ ಹೇಗೆ ಬರ್ತದೆ, ಈ ಟ್ರೀಟ್ಮೆಂಟ್ ಹೇಗೆ ಬೇರೆಗಿಂತ ಉತ್ತಮ. ಅದೇ ಜನ ಅಕ್ಕಪಕ್ಕ ಮಾತು ಕೇಳ್ಕೊಂಡು ಮಲ್ಟಿಪಲ್ ಶಾಪಿಂಗ್, ಇವತ್ತು ಅಲೋಪತಿ, ನಾಳೆ ಹೋಮಿಯೋಪತಿ, ನಾಳೆ ನ್ಯಾಚುರೋಪತಿ, ನಾಳೆ ಪ್ರಿಸ್ಕ್ರಿಪ್ಟಿವ್ ಅಗ್ರಿಕಲ್ಚರೋಪತಿ, ಹೀಗೆ ಒಂದ ಕಡೆ ಹೋಗ್ತಾರೆ. ಯಾವ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡಲ್ಲ. ಹಾಗಾಗಿ ವೈದ್ಯರಾದವರು ರೋಗಿ ಜೊತೆ, ರೋಗಿ ಮನೆ ಜೊತೆ ಆರೋಗ್ಯ ಶಿಕ್ಷಣ, ಹೆಲ್ತ್ ಎಜುಕೇಶನ್ ಬಹಳ ಮುಖ್ಯ. ಟ್ರೀಟ್ಮೆಂಟ್ ಎಷ್ಟು ಮುಖ್ಯನೋ ಹೆಲ್ತ್ ಎಜುಕೇಶನ್ ಅಷ್ಟು ಮುಖ್ಯ. ಅದನ್ನು ನಾವು ನಮ್ಮ ಸೆಂಟರ್ನಲ್ಲಿ ಕಳೆದ 18 ವರ್ಷ ಮಾಡ್ತೇವೆ. ಮಕ್ಕಳಿಗೆ ಕೆಲವು ಸಮಸ್ಯೆ ಮಕ್ಕಳ ಸಮಸ್ಯೆಗಳನ್ನ ಮಕ್ಕಳಲ್ಲೂ ಒಂದು ಬುದ್ಧಿಮಾನ್ಯತೆ, ಬುದ್ಧಿಕಮ್ಯತೆ ಅಥವಾ ಅವಿಧೇಯತನ ಅಥವಾ ಬುದ್ಧಿಯಲ್ಲೂ ಕೂಡ ಕಲಿಯೋದು ಆಸಕ್ತಿ ಇಲ್ಲ, ಅವ್ರಿಗೂ ಹತಾಶೆ, ನಿರಾಶೆ ಆಗುತ್ತೆ, ಮಾರ್ಕ್ಸ್ ಬರಲಿಲ್ಲ, ಹಬ್ಬ ಪ್ರೀತಿ ಮಾಡ್ತಾ ಇಲ್ಲ. ಆಮೇಲೆ ಮಕ್ಕಳಲ್ಲಿ ಅಪರಾಧಿ ಆಡೋದು, ಕಳ್ತನ ಮಾಡೋದು, ಈಗ ವಿದ್ಯುತ್ ಶಾಲೆ ಮಕ್ಕಳಲ್ಲೇ ಈಗ ಸ್ಮೋಕಿಂಗು, ಡ್ರಿಂಕಿಂಗ್ ಎಲ್ಲ ಶುರು ಆಗುತ್ತಿದೆ, ಗಾಂಜಾ ಸೇರ್ತಾರೆ. ಹಾಗೆ ಎಲ್ಲಾ ಕನ್ನಡಗಳ ಸಾಮಾನ್ಯ ಕಪ್ಪೆನು ನಮ್ಮ ಮಕ್ಕಳು ನಮ್ಮ ಮಾತು ಕೇಳುವುದಿಲ್ಲ. ಈ ಮೊಬೈಲ್ ಅಡಿಕ್ಷನ್, ಮೊಬೈಲ್ ಮತ್ತೆ ಇಂಟರ್ನೆಟ್ ಅಡಿಕ್ಷನ್, 3 ಗಂಟೆ 4 ಗಂಟೆ 70% ಮಕ್ಕಳಿಗೆ ಮೊಬೈಲ್ ಅಡಿಕ್ಟ್ ಆಗಿದ್ದಾರೆ. ಹಾಗಾಗಿ ಮಕ್ಕಳ ಸಮಸ್ಯೆ ಬೇರೆ, ಅದು ಹೆಚ್ಚಿನ ಸಮಸ್ಯೆಗಳ ಮೂಲ ತಂದೆ ತಾಯಿಗಳು, ಅವರ ಪಾಲನೆ ವಿಧಾನ ತಡೆಯಾಗಿರುತ್ತೆ. ಮಗ ಸರ್ ಅತಿ ಪ್ರೀತಿ, ಅತಿ ಶಿಸ್ತು, ಒಳ್ಳೆ ಶಾಲೆಗಾಗ್ತಿದ್ದೇವೆ, ನಮ್ಗೆ ಏನಿಲ್ಲ, ಶಾಲೆ ಎಲ್ಲ ನೋಡ್ಕೊಳ್ತಾರೆ, ಮಕ್ಕಳು ಆಟ ಆಡಲ್ಲ, ಮಕ್ಕಳು ಪ್ರೀತಿ ಮಾಡಲ್ಲ, ಏನೋ ಇಷ್ಟ ಮಾಡ್ಕೊಂಡು ಈ ಟೆಸ್ಟಲ್ಲಿ ಯಾಕೆ ಕಡಿಮೆ ಮಾತಾಡಿದ್ಯಾ, ಯಾಕೆ ಎಕ್ಸಾಮ್ ಬರ್ತೀರಿ ಎಲ್ಲ ಹಾಕಿ ನಿಲ್ಲಿಸ್ಬಿಡು, ಕ್ಲಾಸ್ ಹೋಗ್ಬೇಡ. ಎಕಾಡೆಮಿಕ್ ಬಗ್ಗೆ ಹೆಚ್ಚು ಒತ್ತಡ ಆಗ್ತಿದ್ದಾರೆ. ಡಾಕ್ಟರ್ ಆಗಬೇಕು, ಒಂದು ಅಯೋಗ್ಯತೆ ಬಿಟ್ಟಿದೆ ಆಗಲ್ಲ. ಹೊಸದಾಗಿ ಲೈಂಗಿಕ ಬೇರೆ ತರದ್ದು ಡಿಸ್ಕ್ರಿಮಿನೇಷನ್ ಆಗ್ಬೋದು. ಹುಡುಗಿಗೆ ಹುಡುಗನಿಗೂ ತಂದೆ ತಾಯಿ ಡಿಸ್ಕ್ರಿಮಿನೇಟ್ ಮಾಡ್ತಾರೆ. ಹೆಣ್ಮಕ್ಳಿಗೆ ಒಂದು ರೀತಿ ಟ್ರೀಟ್ಮೆಂಟು, ಹೆಣ್ಣು ಮಕ್ಕಳಿಗೆ ಒಂದು ಟ್ರೀಟ್ಮೆಂಟ್, ಕಪ್ಪಲಿರೋ ಮಕ್ಕಳಿಗೆ ಒಂದು ಟ್ರೀಟ್ಮೆಂಟು, ಬೆಳಗಿರೋ ಮಕ್ಕಳಿಗೆ ಒಂದು. ಆಗ ಅವರ ಗಂಡ ಹೆಂಡತಿ ಜಗದಲ್ಲಿ ಕೂಸು ಬಡವಾಯ್ತು ಅಂತ ಮಕ್ಕಳನ್ನ ಹೆಂಡತಿ ವಿರುದ್ಧ ಎತ್ಕಟ್ಟೋದು, ಮಕ್ಕಳನ್ನ ಗಂಡ ವಿರುದ್ಧ ಎತ್ಕಟ್ಟೋದು, ಇದು ಕೂಡ ನಮ್ಮಲ್ಲಿ ಕೈಲಿಗೆ ಸಪರೇಟಾಗಿದೆ. ಪ್ರತಿ ಶನಿವಾರ ಕೆಲಸ ಮಾಡ್ತೇವೆ. ಹಾಗೆ ಎಲ್ಲ ಆಸ್ಪತ್ರೆಗಳೀಗ ಚೈಲ್ಡ್ ಸೈಕ್ಯಾಟ್ರಿ ವಿಭಾಗ ಬೆಂಗಳೂರಿನಲ್ಲಿದೆ. ಈ ನಿಮಾದಲ್ಲಿ ಚೈಲ್ಡ್ ಅಂಡ್ ಅಡಲ್ಟ್ ಸೈಕ್ಯಾಟ್ರಿ ವಿಭಾಗ ಇದೆ. ಹಾಗೆ ಎಲ್ಲ ಈಗ ಆದ್ಯತೆ ಹದಿ ವಯಸ್ಸಿನ ಹುಡುಗ ಹುಡುಗಿಯರ
ಮಾನಸಿಕ ಸ್ವಾಸ್ಥ್ಯ ಸುಧಾಕರ್ ಅವರು ತೀರಾ ರೆಸ್ಟ್ರೆಸ್ ಆಗ್ತಿದ್ದಾರೆ, ವೈಲೆನ್ಸ್ ಜಾಸ್ತಿ ಆಗ್ತಾ ಇದೆ, ಪ್ರತಿರೋಧ ಪ್ರತಿಭಟನೆ ಜನ್ಸಿ ಜನರೇಷನ್ ಯಾರ ಮಾತು ಕೇಳಲ್ಲ. ನಮಗೆ ಸಾವಿರಾರು ಈ ಭಾರತ ಸರ್ಕಾರದಿಂದ ನಮ್ಮ ಜೀವನ ಗೌರವಿಸಿ ಈ ಅನುಭವ ಏನು ವೃತ್ತಿಯಿಂದ ನೀವು ದೇಶಕ್ಕೆ ಅಥವಾ ಸಮಾಜಕ್ಕೆ ಏನು ಸೇವೆ ಸಲ್ಲಿಸ್ತೀರಿ. ಈಗ 50% ಪ್ರಶಸ್ತಿ ವಿಜೇತರು ಅನಾಮಧೇಯರು. ಮತ್ತೆ ಯಾರು ಅಂತ ಯಾರು ಗೊತ್ತಿಲ್ಲ. ಸಂಪಾದಿಸುವ ಕೆಲಸ ಮಾಡ್ತಾ ಹೋಗ್ತಿರ್ತಾರೆ. ಅಂತವನ್ನು ವೃತ್ತಿ ಕೇಂದ್ರ ಸರ್ಕಾರ ಈಗ 50% ನಾನಾ ರೀತಿಯಿಂದ ಈಗಾಗಲೇ ಪ್ರಶಸ್ತರಾಗಿದ್ದಾರೆ, ಸ್ಥಾನಮಾನ ತಂದಿರುತ್ತೆ. ಹಾಗಾಗಿ ಪ್ರಶಸ್ತಿಗಳು ಯಾವಾಗಲೂ ಪ್ರಶಸ್ತಿಯಿಂದ ವ್ಯಕ್ತಿಗೆ ಗೌರವ ವ್ಯಕ್ತಿಯಿಂದ ಪ್ರಶಸ್ತಿಗೆ ಗೌರವ ಜಾಸ್ತಿ ಅವರಲ್ಲಿಲ್ಲ. ಹಾಗಾಗಿ ಯಾವಾಗ ಪ್ರಶಸ್ತಿಗಳು ಈಗ ಅನೇಕ ಪ್ರಶಸ್ತಿಗಳು ನೀವು ಕೊಟ್ಕೋಬಹುದು, ಪರಿಶೀಲನೆ ಮಾಡಿ ಕೊಟ್ಕೋಬಹುದು. ಆಗ ಪ್ರಶಸ್ತಿ ಬೆಲೆ ಇಲ್ಲ, ನಿಮ್ಗೂ ಬೆಲೆ ಇಲ್ಲ. ಬೇಸಿದೆ ಮಾತಾಡಿದ್ದಾರೆ. ಸರ್ಕಾರ ಪ್ರಶಸ್ತಿ ಕೊಟ್ಟ ನಾನು ಬೇಡ ಅಂತೀನಿ, ಯಾಕೆಂದ್ರೆ ಏನಪ್ಪ ಏನ್ ಇನ್ಫ್ಲೂಯೆನ್ಸ್ ಮಾಡ್ತೇವೆ, ಇನ್ಫ್ಲೂಯೆನ್ಸ್ ಮಾಡುತ್ತೆ, ಎಷ್ಟು ಕೊಟ್ಟೆ ತಗೊಳ್ಳಿಕ್ಕೆ ಬೇಡ ತಿಳ್ಕೊಂಡ್ಬರ್ಬೇಕು. ಹಾಗೆ ಕುವೆಂಪು ಕೀರ್ತಿ ಶನಿ ಅಂತ ಪ್ರಶಸ್ತಿ ಪುರಸ್ಕಾರಗಳೆಲ್ಲ ಕೀರ್ತಿ ಶನಿ, ನೀವು ಅದರಿಂದ ಹೊರಡೋಗುತ್ತೆ, ನೀವು ಹಿಂದೆ ತಿಳ್ಕೊಳ್ಳಿ ಅದೇ ಬಂದಿದೆ. ಹಾಗಾಗಿ ಪ್ರಶಸ್ತಿ ಪುರಸ್ಕಾರಗಳು ಯೋಗ್ಯರಿಗೆ ಬರಬೇಕು. ಅನೇಕ ಪಾಪ ಯೋಗ್ಯರಿಗೆ ನಮ್ಮ ಗಣೇಶ ಹೇಳಿದ್ದಾರೆ, ನನಗೆ ಕೊಟ್ಟಿದ್ದಾರೆ, ನಮ್ಮ ಗುರುಗಳಿಗೆ ಬಂದಿಲ್ಲ, ವೆಂಕಟಾದ್ರಿ ಶಾಸ್ತ್ರಿಗಳು ಬಂದಿಲ್ಲ, ನನಗೆ ಅವರ ಗುರುಗಳಿಗೆ ಒಂದು ಬದುಕಿದ್ದಾರೆ, ಅವರಿಗೆ ಪ್ರಶಸ್ತಿ ಮಾಡಲಿಲ್ಲ, ನನಗೆ ಕೊಟ್ಟಿದ್ದಾರೆ. ಪ್ರಶಸ್ತಿ ಗಮನ ನಾಚಿಕೆ ಆಗುತ್ತೆ, ಸಂಕೋಚ ಆಗುತ್ತೆ. ನಮ್ಮ ಗುರುಗಳು ಬರ್ತಕ್ಕಂಥ ಪ್ರಶಸ್ತಿ ನಾನು ಕೊಟ್ಟು ಇದೊಂದು ಯೋಗ ಗುರುಗಳಿಗೆ ದಾಸನೆ ಮಾಡುತ್ತೇನೆ. ಹಾಗೆ ಪ್ರಶಸ್ತಿ ಕಟ್ಟೆ ಇರ್ತಾರೆ. ನಾಲಿಕೆ ಗೌರವಪೂರ್ವಕ ನಮಸ್ಕಾರಗಳು. ಸಾಕಷ್ಟು ಸಮಯ ನಾವು ಕೂತಿಲ್ಲ, ಸಾಕಷ್ಟು ಒಳ್ಳೆ ವಿಚಾರಗಳು ಮಾತಾಡಿದೀವಿ ಅಂತ ನಾವು ಅನ್ಕೊಳ್ತೀವಿ. ಬಹಳಷ್ಟು ಒಳ್ಳೆ ವಿಚಾರಗಳು ಜನಗಳಿಗೆ ತಲುಪಿದ್ರೆ ನಾವು ಮಾಡಿರೋ ಕೆಲಸಕ್ಕೂ ಸಾಕಾಗುತ್ತೆ. ತಮಗೆ ಗೌರವಪೂರ್ವಕವಾದ ಕೃತಜ್ಞತೆಗಳು. ನಮ್ಮ ಕೆಲಸ ಹೀಗೆ ಆಗಲಿ, ಸಾಮ್ರಾಜ್ಯಕ್ಕೆ ಬೆಳಕಾಗಿದ್ದೀರಾ, ಆ ಬೆಳಕೆ ಏನಾದರೂ ಸಿಗಲಿ ನಾವು ಧನ್ಯವಾದ.